ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. Okay. ಚರಂಡಿ ನೀರು ಮುಂದಕ್ಕೆ ಮೂವ್ ಆಗೋದಿಲ್ಲ. ಇದು ಮೊದಲು ಮಾಡ್ತಕ್ಕಂಥ ಚರಂಡಿ ಮಾಡಿರೋರು ಓಟ ಕೊಟ್ಟಿಲ್ಲ. ಆದ್ರಿಂದ ಎಲ್ಲಾ ಚರಂಡಿನಲ್ಲೂ ಬ್ಲಾಕ್ ಆಗಿ ಇಲ್ಲಿ ಸೊಣ ನೊಳ್ಳೆ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗಿ ಜನ ಎಲ್ಲ ಆಸ್ಪತ್ರೆಗೆ ಹೋಗಿ 50,000 ರೂಪಾಯಿ 25,000 ರೂಪಾಯಿ ಖರ್ಚು ಮಾಡತಕ್ಕಂಥ ಉದಾಹರಣೆಗಳಿದ್ದಾವೆ. ದಯಮಾಡಿ ನಮಗೆ ಪಂಚಾಯತಿಯಿಂದ ವ್ಯಾಪ್ತಿಯಿಂದ ಈ ತಾಳ್ಕೆರೆ ಪಂಚಾಯತಿ ವ್ಯಾಪ್ತಿಯಿಂದ ಪುರ ಗ್ರಾಮದಲ್ಲಿ ಎಸ್ಸಿ ಕಾಲೋನಿನಲ್ಲಿ ಇರ್ತಕ್ಕಂಥ ಮೇನ್ ಚರಂಡಿ ಮೇನ್ ರೋಡ್ ನಲ್ಲಿ ಇರ್ತಕ್ಕಂಥ ಸವರ್ಣೀಯರು ಮತ್ತು ಎಸ್ಸಿ ಕಾಲೋನಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಚರಂಡಿಯನ್ನು ದಯಮಾಡಿ ಬೇಗ ಮಾಡಿಸ್ಕೊಡ್ಬೇಕು. ನಮಗೆ ಕ್ಲೀನ್ ಮಾಡಿಸ್ಕೊಡಿ. ಕ್ಲೀನ್ ಮಾಡಿಸ್ಕೊಟ್ಟಾದ ನಂತರ ಆಲ್ಟ್ರೇಷನ್ ಮಾಡಿ ಚರಂಡಿ ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಂತ ಇದೀವಿ ಸರ್. ಮನವರಿಕೆ ನಮ್ಮ ಪಂಚಾಯತಿಯಿಂದ ಗೆದ್ದಿರ್ತಕ್ಕಂಥ ಮೆಂಬರ್ಗಳಿಗೆ ನಾವು ಮನವರಿಕೆ ಮಾಡಿಸ್ತೀವಿ. ನಾವು ಸ್ವಂತ ಮನೆ ಹಣದಿಂದ ಮಾಡಕ್ಕಾಗತ್ತಾ ಹಂಗೆ ಹಿಂಗೆ ಅಂತ ಏನಾದ್ರು ಪುರಾಣ ಓದ್ತಾರೆ. ಅವರು ತಲುಪುತ್ತ ವಿಷಯ ಮುಖ್ಯ ಅಧಿಕಾರಿಗಳಿಗೆ ವಿಷಯ ತಲುಪುತ್ತಾ ಇಲ್ವೋ ನಮಗೆ ಅದು ಅಷ್ಟಾಗಿ ಗೊತ್ತಿಲ್ಲ. ದಯಮಾಡಿ ಆದಷ್ಟು ನಮಗೆ ಈ ಚರಂಡಿಯನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಂತ ಇದ್ವಿ ಸರ್. ಅದೇ ತುರುವೇಕೆರೆ ತಾಲೂಕು ಬಸವಪುರ ಗ್ರಾಮದ ತಾಳಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪಟ್ಟಂತ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹ ನಮ್ಮನ್ನ ಯಾವುದೇ ಒಂದು ಸುವ್ಯವಸ್ಥೆಯಲ್ಲಿ ಈ ತರ ಹಿಂಗ ಆಯ್ದೆ ಕಣ್ರಪ್ಪ ಬಿಡ್ರ ಚರಂಡಿ ಕಟ್ಕೊಳತಿ ಅದ್ ಕಟ್ಕೊಳತಿ ಅಂತ ಹೇಳಿರುವೆ ಒಂದು ಅವ್ರು ನಮ್ಮ ಬಗ್ಗೆ ಮನವರಿಕೆ ಮಾಡೋದಿಲ್ಲ ಸರ್. ನಾವೇನ್ ಹೊಲ ಮಾರ್ ಮಾಡ್ಸೋಣ ನಮ್ ಜಮೀನ್ ಮಾರ್ ಮಾಡ್ಸೋಣ ಅಥವಾ ಈ ತರ ಎಲ್ಲ ಅವರು ಮಾತಾಡ್ತಾ ಇದ್ರು ನಮ್ಮ ಬಗ್ಗೆ. ಬೇಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ ಸರ್. ನನಗೂ ಸಂಬಂಧ ಇಲ್ಲ ಅನ್ನೋ ತರಕ್ಕೆ ಹೌದು ಸರ್ ಹೇಳ್ತಾರೆ. ಹಂಗಾಗಿ ಏನಾದ್ರೂ ಸಮಸ್ಯೆ ಆದ್ರೆ ನಾವ್ ಎಷ್ಟು ದುಡ್ಡು ಕೊಟ್ಟು ಆಸ್ಪತ್ರೆಗೆ ತೋರಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಹೌದು, ಎಷ್ಟೊಂದು ಕಾಯಿಲೆ ಬೀಳ್ತಾರೆ ಇಲ್ಲಿ. ಹೌದು ಹೌದು, ಮಕ್ಳು ಮರಿ ತುಂಬಾ ಇದಾರೆ ಇಲ್ಲಿ. ಹೌದು ಹೌದು. ಈ ಚರಂಡಿ ನೋಡಿದ್ರೆ ನಮಗಂತೂ ಅಲ್ಲಿ ಊಟನೇ ಸೇರಲ್ಲ ಹಂಗ ಆಗ್ಬಿಟ್ಟಿದೆ. ಹೌದು, ಆ ನೀರ್ ಹೋಗಂಗ್ ಮಾಡ್ಕೊಟ್ರೆ ಸಾಕು, ಆಮೇಲೆ ಬಾಕ್ಸ್ ಚರಂಡಿ ಮಾಡ್ಕೊಟ್ರೆ. ಆದ್ರೆ ಚರಂಡಿ ಅಂತೂ ನಮಗೆ ನೀವು ಬಂದ್ ನೋಡ್ಬೇಕು ಸರ್. ಇಲ್ಲಿ ಬಂದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲೆಟ್ರಿನ್ ಗುಂಡಿಗಳು ಎಷ್ಟೋ ಕ್ಲೀನ್ ಆಗಿರ್ತವೆ, ಅದಕ್ಕಿಂತ ಕಡೆ ಆಗಿದೆ ನಮ್ಮ ಮನೆ ಬಾಕ್ಲುಗಳಲ್ಲಿ. ಯಾವ ತರ ಯಾರು ನೆಂಟರು ಬರ್ತಾರೆ ಅಂದ್ರೆ ನಮಗೆ ಅದೇ ಒಂದ್ ಚಿಂತೆ ಆಗುತ್ತೆ, ಏನಪ್ಪಾ ಇದು ಹೆಂಗಪ್ಪ ನಾವು ಕರಿಯೋದು ಒಳಗಡೆಗೆ ಅಂತ. ಆ ತರ ಆಗಿದೆ ಇಲ್ಲಿ. ಸೊಳ್ಳೆಗಳು ನೊಣಗಳು ಹೇಳಕ್ಕೆ ತೀರಲ್ಲ. ಎಷ್ಟು ಮೆಡಿಸಿನ್ ಹಾಕಿದ್ರು ಮನೆ ಒಳಗಡೆ ಸೊಳ್ಳೆ ಜಾಸ್ತಿ ಆಗ್ತಾನೆ ಇದ್ದಾವೆ. ದಯವಿಟ್ಟು ನಮಗೆ ಚರಂಡಿ ಒಂದು ಕ್ಲೀನ್ ಮಾಡ್ಕೊಡ್ಬೇಕು ಸರ್.